ಸೊ ಹಾಯ್ ಗೈಸ್, ಎಲ್ಲರಿಗೂ ಒಂದ್ ಸೆಕೆಂಡ್ ವೆಲ್ಕಮ್ ಬ್ಯಾಕ್. ಭಾರತ ಮತ್ತು ಪಾಕಿಸ್ತಾನ ನಡುವಿನ ಪಂದ್ಯ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಸ್ಟಾರ್ಟ್ ಆದ್ರೆ ಆಗಲಿದೆ. ಈ ಪಂದ್ಯ ಬಂದ್ಬಿಟ್ಟು ನಮ್ಮ ಭಾರತ ತಂಡ ಭಾರತದ ಹೋಮ್ ಗ್ರೌಂಡ್ ಹೋಮ್ ಮ್ಯಾಚಸ್ ಎಲ್ಲ ಇದ್ರೂ ಕೂಡ ಈ ಪಂದ್ಯಕ್ಕಾಗಿ ಶ್ರೀಲಂಕೆಗಾದ್ರೆ ತೆರಳಿದೆ. ಆ ಕಾರಣದಿಂದಾಗಿ ಅಲ್ಲಿ ಪಿಚ್ ರಿಪೋರ್ಟ್ಸ್ ಎಲ್ಲ ಯಾವ ತರ ಇದೆ ಮತ್ತು ನಮ್ಮ ಭಾರತ ತಂಡಕ್ಕೆ ಯಾವ ತರ ಎಲ್ಲ ಅನುಕೂಲ ಆಗ್ಬೋದು ಮತ್ತು ಈ ಪಂದ್ಯಕ್ಕಾಗಿ ಅಭಿಷೇಕ್ ಶರ್ಮಾ, ಕುಲ್ದೀಪ್ ಯಾದವ್ ಆಡ್ತಾರ ಇಲ್ವಾ ಅನ್ನೋದನ್ನ ತಿಳ್ಕೊಂಬರೋಣ ಬನ್ನಿ. ಹಾಗೆ ಈ ಪಂದ್ಯಕ್ಕಾಗಿ ಫೇವರೇಟ್ ಆಗಿ ಯಾವ ತಂಡ ಕಣಕ್ಕಿಳಿತಾ ಇದೆ ಅಂತ ಅದನ್ನು ಕೂಡ ನೋಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಇನ್ನು ಭಾರತ ಮತ್ತು ಪಾಕಿಸ್ತಾನ ಅಂತ ಪಂದ್ಯ ಬಂದಾಗ ಬಿಗ್ಗೆಸ್ಟ್ ರೈವಲ್ರಿ ಮ್ಯಾಚ್ ಅಂತ ಎಲ್ಲರಿಗೂ ಕೂಡ ಗೊತ್ತಾಯಿದೆ. ಆದ್ರೂ ಕೂಡ ಇಂತ ಬಿಗ್ಗೆಸ್ಟ್ ರೈವಲ್ರಿ ಮ್ಯಾಚ್ ಅಲ್ಲೂ ಕೂಡ ಪಾಕಿಸ್ತಾನ ನಮ್ಮ ವಿರುದ್ಧ ಗೆಲ್ಲೋ ಮಾತಾ ಇಲ್ಲ ಮತ್ತು ಗೆಲ್ಲೋದಿಲ್ಲ. ಸುಮ್ನೆ ಐಪಿ ಆದ್ರೆ ಕ್ರಿಯೇಟ್ ಮಾಡ್ತಾನೆ, ಆದ್ರೂ ಕೂಡ ಸೋತ್ ಮನೆಗೆ ಹೋಗ್ತಾರೆ ಅಂತಾನೆ ಹೇಳ್ಬೋದು. ಇನ್ನು ಈ ಪಂದ್ಯ ಬಂದ್ಬಿಟ್ಟು ಶ್ರೀಲಂಕಾದ ಪ್ರೇಮದಾಸ್ ಸ್ಟೇಡಿಯಂ ನಲ್ಲಿ ಆದ್ರೆ ನಡೀತಾ ಇದೆ. ಅದು ಕೊಲಂಬೋದಲ್ಲಿ ನಡೀತಾ ಇದೆ ಅಂತ ಹೇಳ್ಬೋದು ಶ್ರೀಲಂಕಾದಲ್ಲಿ. ಆದ್ರೂ ಕೂಡ ನಮ್ಮ ಭಾರತ ತಂಡಕ್ಕೆ ಸ್ವಲ್ಪನೂ ಕೂಡ ಕಷ್ಟ ಆಗುತ್ತೆ. ಯಾಕಂತಂದ್ರೆ ಎಲ್ಲಾ ಪಂದ್ಯಗಳನ್ನು ಬಂದ್ಬಿಟ್ಟು ನಮ್ಮ ಭಾರತದಲ್ಲಿ ಆಡಿ ಈಗ ಈ ಒಂದು ಪಂದ್ಯಕ್ಕಾಗಿ ಶ್ರೀಲಂಕೆಗೆ ಹೋಗ್ತಾ ಇರೋ ಕಾರಣದಿಂದಾಗಿ ನಮ್ಮ ಭಾರತ ತಂಡಕ್ಕೆ ಕಷ್ಟ ಕೂಡ ಆಗುತ್ತೆ. ಯಾಕಂದ್ರೆ ಪಾಕಿಸ್ತಾನ ಬಂದ್ಬಿಟ್ಟು ಅಲ್ಲೇ ಆಡ್ತಾ ಇರೋದು. ಆ ಕಾರಣದಿಂದಾಗಿ ಪಾಕಿಸ್ತಾನಕ್ಕೆ ಸ್ವಲ್ಪ ಅಡ್ವಾಂಟೇಜ್ ಕೂಡ ಇರುತ್ತೆ. ಆದ್ರೂ ಕೂಡ ನಮ್ಮವ್ರು ಡಾಮಿನೇಟ್ ಮಾಡೋದಂತೂ ಪಕ್ಕ. ಇಲ್ಲಿ ಒಂದೇನಪ್ಪಾ ಅಂತಂದ್ರೆ ಇಲ್ಲಿ ಪಿಚ್ ರಿಪೋರ್ಟ್ ಎಲ್ಲ ನೋಡೋದಾಯ್ತು ಅಂತಂದ್ರೆ ಇಲ್ಲಿ ಸ್ಪಿನ್ನರ್ಸ್ ಗಳಿಗೆ ಹೆಲ್ಪ್ ಇರುತ್ತೆ ಅಂತ ಆದ್ರೆ ಹೇಳ್ತಾ ಇದ್ದಾರೆ. ಇಲ್ಲಿ ಬಂದ್ಬಿಟ್ಟು ಸ್ಪಿನ್ನರ್ಸ್ ಮೇಲ್ಗೈ. ಆ ಕಾರಣದಿಂದಾಗಿ ಇಲ್ಲಿ 4-5 ಸ್ಪಿನ್ನರ್ಸ್ ನ ಆಡ್ತೀವಿ ಅಂತಂದು ಪಾಕಿಸ್ತಾನದವರು ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ರು. ಆ ಕಾರಣದಿಂದಾಗಿ ನಮ್ಮ ಟೀಮ್ ಇಂಡಿಯಾನು ಕೂಡ ಸ್ಪಿನ್ನರ್ಸ್ ನ ಇಳಿಸೋಕೆ ತಯಾರಿ ಕೂಡ ನಡೆಸ್ತಾ ಇದೆ. ಒಂದು ಹಂತದಲ್ಲಿ ವಾಷಿಂಗ್ಟನ್ ಸುಂದರ್ನ ಕೂಡ ತಂಡದಲ್ಲಿ ತರೋಕೆ ಆದ್ರೆ ಪ್ರಯತ್ನ ಆದ್ರೆ ಮಾಡ್ತಾ ಇದೆ. ಇನ್ನು ಇಲ್ಲಿ ಒಂದೇನಪ್ಪಾ ಅಂತಂದ್ರೆ ನಮ್ಮ ಭಾರತ ಮತ್ತು ಪಾಕಿಸ್ತಾನ ಪಂದ್ಯ ಅಂತ ಬಂದಾಗ ಬಿಗ್ಗೆಸ್ಟ್ ರೈವಲ್ರಿ ಮ್ಯಾಚ್. ಇನ್ನು ಈ ಪಂದ್ಯಕ್ಕಾಗಿ ಎಲ್ಲ ಜನನೂ ಕೂಡ ಎದುರಾದ್ರೆ ನೋಡ್ತಾ ಇದ್ದಾರೆ. ಇನ್ನು ಈ ಪಂದ್ಯ ಬಂದ್ಬಿಟ್ಟು ಪ್ರೇಮದಾಸ್ ಸ್ಟೇಡಿಯಂ ಆಗಿರೋ ಕಾರಣದಿಂದಾಗಿ ಅಲ್ಲಿ ಸ್ವಲ್ಪ ಸ್ಪಿನ್ನರ್ಸ್ ಗಳಿಗೆ ಹೆಲ್ಪ್ ಇರುತ್ತೆ. ಇನ್ನು ಈ ಪಿಚ್ ನಲ್ಲಿ ನಾವು ಹೈ ಸ್ಕೋರ್ ಗೇಮ್ ನೋಡಕ್ ಆಗಲ್ಲ. ಯಾಕಂತಂದ್ರೆ ಈ ಪಿಚ್ ಬಂದ್ಬಿಟ್ಟು ಬೌಲರ್ಸ್ ಗಳಿಗೆ ಫೇವರ್ ಆಗಿರೋ ಕಾರಣದಿಂದಾಗಿ ಇಲ್ಲಿ ಬಂದ್ಬಿಟ್ಟು ಫಸ್ಟ್ ಇನ್ನಿಂಗ್ಸ್ ಬ್ಯಾಟಿಂಗ್ ಅವರೇಜ್ ಸ್ಕೋರ್ ಬಂದ್ಬಿಟ್ಟು 150 ಆದ್ರೆ ಇದೆ. ಇನ್ನು ಸೆಕೆಂಡ್ ಇನ್ನಿಂಗ್ಸ್ ಬ್ಯಾಟಿಂಗ್ ಅವರೇಜ್ ಸ್ಕೋರ್ ಬಂದ್ಬಿಟ್ಟು 140 ಆದ್ರೆ ಇದೆ. ಇಲ್ಲಿ ಟಾಸ್ ಗೆದ್ದಂತ ತಂಡ ಮೊದಲು ಬ್ಯಾಟಿಂಗ್ ಮಾಡೋಕೆ ಆದ್ರೆ ನೋಡುತ್ತೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಲಾಸ್ಟ್ ಮ್ಯಾಚ್ ಕೂಡ ಇಲ್ಲಿ ಆಸ್ಟ್ರೇಲಿಯಾ ಮತ್ತು ಜಿಂಬಾಬ್ವೆ ನಡುವೆ ಆದ್ರೆ ನಡೆದುತ್ತೆ. ಅದರಲ್ಲಿ ಬಂದ್ಬಿಟ್ಟು ಜಿಂಬಾಬ್ವೆ ವಿರುದ್ಧ ಹೀನಾಯವಾಗಿ ಸೋಲುತ್ತೆ ಆಸ್ಟ್ರೇಲಿಯಾ. ಎಸ್ಪೆಷಲಿ ಹೇಳ್ಬೇಕಂತಂದ್ರೆ 23 ರನ್ಗಳಿಂದ ಆದ್ರೆ ಸೋಲುತ್ತೆ ಆಸ್ಟ್ರೇಲಿಯಾ ತಂಡ. ಆ ಕಾರಣದಿಂದಾಗಿ ಇಲ್ಲಿ ಟಾಸ್ ಗೆದ್ದಂತವರು ಮೊದಲು ಬ್ಯಾಟಿಂಗ್ ಮಾಡೋಕೆ ಆದ್ರೆ ನೋಡ್ತಾರೆ. ಇನ್ನು ಈ ಬಿಗ್ಗೆಸ್ಟ್ ರೈವಲ್ರಿ ಮ್ಯಾಚ್ ಗಾಗಿ ಯಾವ ತಂಡ ಫೇವರೇಟ್ ಆಗಿ ಕಣಕ್ಕಿಳಿತಾ ಇದೆ ಅಂತಂದ್ರೆ ಪಾಕಿಸ್ತಾನದ ಅಭಿಮಾನಿಗಳ ಪ್ರಕಾರ ನೋಡೋದಾಯ್ತು ಅಂತಂದ್ರೆ ಪಾಕಿಸ್ತಾನ ಫೇವರೇಟ್. ನಮ್ಮ ಟೀಮ್ ಇಂಡಿಯಾದ ಅಭಿಮಾನಿಗಳ ಪ್ರಕಾರ ನೋಡೋದಾಯ್ತು ಅಂತಂದ್ರೆ ನಮ್ಮ ಭಾರತ ತಂಡ ಫೇವರೇಟ್. ಇನ್ನು ಎಕ್ಸ್ಪರ್ಟ್ ಗಳ ಫೇವರೇಟ್ ನೋಡೋದಾಯ್ತು ಅಂತ ಎಕ್ಸ್ಪರ್ಟ್ ಗಳ ಪ್ರಕಾರ ನೋಡೋದಾಯ್ತು ಅಂತಂದ್ರೆ ಎಕ್ಸ್ಪರ್ಟ್ ಗಳ ಪ್ರಕಾರ ಬಂದ್ಬಿಟ್ಟು ನಮ್ಮ ಟೀಮ್ ಇಂಡಿಯಾ ಈಸಿಯಾಗಿ ಡಾಮಿನೇಟ್ ಮಾಡಿ ಬಿಸಾಕುತ್ತೆ ಪಾಕಿಸ್ತಾನವನ್ನು. ಆ ರೇಂಜ್ ಗಾದ್ರೆ ಎಕ್ಸ್ಪರ್ಟ್ ಗಳು ನಮ್ಮ ಟೀಮ್ ಇಂಡಿಯಾದ ಪರವಾಗಿ ಆದ್ರೆ ನಿಂತಿದ್ದಾರೆ. ಇನ್ನು ಈ ಪಂದ್ಯಕ್ಕಾಗಿ ನಮ್ಮ ಭಾರತ ತಂಡದ ಪ್ಲೇಯಿಂಗ್ ಲೆವೆನ್ ನೋಡೋದಾಯ್ತು ಅಂತಂದ್ರೆ ಇವತ್ತಿನ ಪಂದ್ಯದಲ್ಲಿ ಬಂದ್ಬಿಟ್ಟು ಅಭಿಷೇಕ್ ಶರ್ಮಾ ಮತ್ತೆ ಪ್ಲೇಯಿಂಗ್ ಲೆವೆನ್ ನಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಯಾಕಂತಂದ್ರೆ ಕ್ರಿಕ್ ಬಾಸ್ ಮತ್ತು ಕ್ರಿಕ್ ESPN ಕೂಡ ಅಪ್ಡೇಟ್ ಆದ್ರೆ ಕೊಟ್ಟಿದೆ ಅಭಿಷೇಕ್ ಶರ್ಮಾ ಆಡ್ತಾರಂತ. ಇನ್ನು ಸೂರ್ಯಕುಮಾರ್ ಯಾದವ್ ಕೂಡ ಪ್ರೆಸ್ ಮೀಟ್ ಅಲ್ಲಿ ಇಂಟು ಕೂಡ ಕೊಟ್ಟಿದ್ರು. ಇನ್ನು ಅಭಿಷೇಕ್ ಶರ್ಮಾ ಮತ್ತು ಇಶಾನ್ ಕಿಶನ್ ಅವರು ಓಪನರ್ಸ್ ಆಗಿ ಬರ್ತಾರೆ. ನಂಬರ್ 3 ಅಲ್ಲಿ ತಿಲಕ್ ವರ್ಮಾ ತೆಲುಗು ಪವರ್ ಏನಂತ ತೋರಿಸ್ತಾ ಇದ್ದಾರೆ. ನಂಬರ್ 4 ಅಲ್ಲಿ ಯಾರಂತಂದ್ರೆ ನಂಬರ್ 4 ಅಲ್ಲಿ ನಮ್ಮ ನಾಯಕ ಸೂರ್ಯ. ಇನ್ನು ನಂಬರ್ 5 ಅಲ್ಲಿ ಬಂದ್ಬಿಟ್ಟು ಹಾರ್ದಿಕ್ ಪಾಂಡ್ಯ. ನಂಬರ್ 6 ಅಲ್ಲಿ ಶಿವಮ್ ದುಬೆ. ಇನ್ನು ನಂಬರ್ 7 ಅಲ್ಲಿ ವಾಷಿಂಗ್ಟನ್ ಸುಂದರ್ ಆಡ್ತಾರ ಇಲ್ವಾ ರಿಂಕು ಸಿಂಗ್ ಆಡ್ತಾರ ಅಂತ ಎಲ್ಲರಿಗೂ ಕೂಡ ಒಂದು ಡೌಟ್ ಆದ್ರೆ ಇದೆ. ಯಾಕಂತಂದ್ರೆ ಇಲ್ಲಿ ಸ್ಪಿನ್ನರ್ಸ್ ಗಳಿಗೆ ಹೆಲ್ಪ್ ಇರೋ ಕಾರಣದಿಂದಾಗಿ ಪಾಕಿಸ್ತಾನದಲ್ಲೂ ಕೂಡ 3 ಜನ ಬಂದ್ಬಿಟ್ಟು ಲೆಫ್ಟ್ ಹ್ಯಾಂಡರ್ ಬ್ಯಾಟರ್ಸ್ ಇರೋ ಕಾರಣದಿಂದಾಗಿ ವಾಷಿಂಗ್ಟನ್ ಸುಂದರ್ ಕೂಡ ಲೆಫ್ಟ್ ಆರ್ಮ್ ಸ್ಪಿನ್ನರ್ ಆಗಿರೋ ಕಾರಣದಿಂದಾಗಿ ನಮ್ಮ ಟೀಮ್ ಇಂಡಿಯಾ ಬಂದ್ಬಿಟ್ಟು ರಿಂಕು ಸಿಂಗ್ ಅವರನ್ನ ಹೊರಗಿಟ್ಟು ವಾಷಿಂಗ್ಟನ್ ಸುಂದರ್ ಅವರನ್ನು ತಂಡದಲ್ಲಿ ತೆಗೆದುಕೊಳ್ಳೋ ಎಲ್ಲ ಅವಕಾಶಗಳು ಕೂಡ ಕಾಣ್ತಾ ಇದೆ. ಆ ಕಾರಣದಿಂದಾಗಿ ವಾಷಿಂಗ್ಟನ್ ಸುಂದರ್ ಅವರು ಈ ಪಂದ್ಯಕ್ಕಾಗಿ ಆಡ್ಬೋದು. ಇನ್ನು 8ನೇ ಕ್ರಮಾಂಕದಲ್ಲಿ ಅಕ್ಷರ್ ಪಟೇಲ್, 9ನೇ ಕ್ರಮಾಂಕದಲ್ಲಿ ಹರ್ಷದೀಪ್ ಸಿಂಗ್, 10ನೇ ಕ್ರಮಾಂಕದಲ್ಲಿ ಜಸ್ಪ್ರೀತ್ ಬುಮ್ರಾ, ಇನ್ನು 11ನೇ ಕ್ರಮಾಂಕದಲ್ಲಿ ವರುಣ್ ಚಕ್ರವರ್ತಿ. ಇನ್ನು ಈ ಪಂದ್ಯದಲ್ಲಿ ಏನಾದ್ರು ನಾವು ಕುಲ್ದೀಪ್ ಯಾದವ್ ಕೂಡ ಪ್ಲೇಯಿಂಗ್ ಲೆವೆನ್ ಅಲ್ಲಿ ನೋಡ್ಬೇಕಂತಂದ್ರೆ ಹರ್ಷದೀಪ್ ಸಿಂಗ್ ಅವರನ್ನ ಹೊರಗಿಡ್ಬೇಕಾಗುತ್ತೆ. ಯಾಕಂತಂದ್ರೆ ಹರ್ಷದೀಪ್ ಸಿಂಗ್ ನ ಹೊರಗಿಟ್ರೆ ಮಾತ್ರ ಕುಲ್ದೀಪ್ ಯಾದವ್ ಅವರನ್ನ ಪ್ಲೇಯಿಂಗ್ ಲೆವೆನ್ ಅಲ್ಲಿ ನೋಡಕ್ ಆಗೋದು. ಎಸ್ಪೆಷಲಿ ಹೇಳ್ಬೇಕಂತಂದ್ರೆ ಹರ್ಷದೀಪ್ ಸಿಂಗ್ ಅವರು ಒಳ್ಳೆ ಫಾರ್ಮ್ ನಲ್ಲಿ ಕೂಡ ಇದ್ದಾರೆ. ಇನ್ನೊಂದ್ ಕಡೆ ಕುಲ್ದೀಪ್ ಯಾದವ್ ಕೂಡ ಪಾಕಿಸ್ತಾನ ಮೇಲೆ ಡಾಮಿನೇಟ್ ಪರ್ಫಾರ್ಮೆನ್ಸ್ ಕೂಡ ಕೊಡ್ತಾ ಇದ್ದಾರೆ. ಇವರಿಬ್ಬರ ಸ್ಟಾರ್ಟ್ಸ್ ಎಲ್ಲ ನೋಡ್ತಾ ಇತ್ತು ಅಂತಂದ್ರೆ ಹೌದು ಒಳ್ಳೆ ಸ್ಟಾರ್ಟ್ಸ್ ಎಲ್ಲ ಇಟ್ಟಿದ್ದಾರೆ ಪಾಕಿಸ್ತಾನ ಮೇಲೆ ಕುಲ್ದೀಪ್ ಯಾದವ್. ಇನ್ನು ಇಷ್ಟೆಲ್ಲ ಚೇಂಜಸ್ ಮಾಡಿ ಪಾಕಿಸ್ತಾನ ಮೇಲೆ ಆಡ್ಬೇಕಂತಂದ್ರೆ ಬೇಡ ಅನ್ಸುತ್ತೆ. ಯಾಕಂತಂದ್ರೆ ಬ್ಯಾಕ್ ಫುಟ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಆ ಕಾರಣದಿಂದಾಗಿ ನಮ್ಮ ಟೀಮ್ ಇಂಡಿಯಾ ಹರ್ಷದೀಪ್ ಸಿಂಗ್ ಜೊತೆಗೆ ಪ್ಲೇಯಿಂಗ್ ಲೆವೆನ್ ಅಲ್ಲಿ ಕಣಕ್ಕಿಳಿದ್ರೆ ಸಾಕು. ಯಾಕಂತಂದ್ರೆ ವಾಷಿಂಗ್ಟನ್ ಸುಂದರ್ ಮತ್ತು ವರುಣ್ ಚಕ್ರವರ್ತಿ ಮತ್ತು ಅಕ್ಷರ್ ಪಟೇಲ್ ತಂಡದಲ್ಲಿ ಇದ್ದೇ ಇರ್ತಾರೆ. ಅವರಿಗೆ ಸಾಥ್ ಕೊಡಕ್ಕೆ ಅಭಿಷೇಕ್ ಶರ್ಮಾನು ಕೂಡ 1-2 ಓವರ್ ಸ್ಪಿನ್ ಬೌಲಿಂಗ್ ಕೂಡ ಮಾಡ್ತಾರೆ. ಆ ಕಾರಣದಿಂದಾಗಿ ನಮ್ಮ ಟೀಮ್ ಇಂಡಿಯಾದ ಪ್ಲೇಯಿಂಗ್ ಲೆವೆನ್ ಇದು. ಇನ್ನು ಈ ಪಂದ್ಯದಲ್ಲಿ ನಮ್ಮ ಟೀಮ್ ಇಂಡಿಯಾ ಬಂದ್ಬಿಟ್ಟು
ಫುಲ್ ಡಾಮಿನೇಟ್ ಪರ್ಫಾರ್ಮೆನ್ಸ್ ಕೊಟ್ಟು ಈ ಪಂದ್ಯವಾದ್ರೂ ಗೆಲ್ತಂತ ನನ್ನ ಪ್ರಕಾರ ಅನಿಸ್ತಾ ಇದೆ. ಇನ್ನು ನಿಮ್ಮ ಪ್ರಕಾರ ಏನ್ ಅನ್ಸುತ್ತೆ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ.